ಹಲೋ ಕ್ರೇಜಿ ಪೀಪಲ್ಸ್. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಬಳಸುವವರ ಸಂಖ್ಯೆ ಹಾಗೂ ರೀಲ್ಸ್ ಮಾಡುವವರ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡುವವರ ಹಾವಭಾವ, ಅವರ ಅಂದ ಚಂದ ಮತ್ತೆ ಅವರು ಜೀವಿಸುವ ಐಷಾರಾಮಿ ಜೀವನ, ಇದನ್ನೆಲ್ಲ ನೋಡುವ ಅವರ ವೀಕ್ಷಕರಿಗೆ ನಾವು ರೀಲ್ಸ್ ಮಾಡಬಹುದಲ್ಲ, ನಾವು ಇವರ ಹಾಗೆ ನಮ್ಮ ಇಷ್ಟದ ಜೀವನ ನಡೆಸಬಹುದಲ್ಲ, ಈ ರೀತಿಯಾಗಿ ಯೋಚನೆ ಮಾಡಲು ಶುರು ಮಾಡ್ತಾರೆ. ಈ ರೀತಿ ಯೋಚನೆಯಲ್ಲಿ ಬಂದವಳು ಇದೀಗ ಭಾರತ ಲೋಕಕ್ಕೆ ಹೋಗಿದ್ದಾಳೆ. ಹೌದು, ಕೇವಲ 19 ವರ್ಷದ ಹುಡುಗಿ ಅವತ್ತು ಕಾರಿನಲ್ಲಿ ಹೋಗಿದ್ದು ಎಲ್ಲಿಗೆ? ಕೇವಲ 19 ವರ್ಷದಲ್ಲಿ ಗರ್ಭ ಧರಿಸಿದ್ದ ಆ ಹುಡುಗಿ ಆ ವ್ಯಕ್ತಿಯನ್ನ ಭೂತ ಎಂದು ಕರೆಯುತ್ತಿದ್ದಳು. ಏನಿದು ಪ್ರಕರಣ? ಹಲವಾರು ಕನಸುಗಳನ್ನು ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾಗೆ ಬಂದ ಹುಡುಗಿಯ ಜೀವನದಲ್ಲಿ ಏನಾಯಿತು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಅವರದ್ದು ಮಿಡಲ್ ಕ್ಲಾಸ್ ಕುಟುಂಬ. ಇವರ ಸ್ವಂತ ಊರು ಬಿಹಾರದಲ್ಲಿತ್ತು. ಕೆಲಸದಿಂದಾಗಿ ದೆಹಲಿಯ ಸಮೀಪದ ಒಂದು ಹಳ್ಳಿಯಲ್ಲಿ ಬಂದು ತಮ್ಮ ಜೀವನವನ್ನು ನಡೆಸುತ್ತಿರ್ತಾರೆ. ಆದರೆ ಕೆಲವೊಮ್ಮೆ ಹಣ ಇಲ್ಲದ ಸಮಯದಲ್ಲಿ ಇವರ ತಂದೆ ತಾಯಿ ಅವರ ಕುಟುಂಬವನ್ನು ನಡೆಸೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಇವರಿಗೆ ಹಣದ ಅವಶ್ಯಕತೆ ತುಂಬಾ ಇರುತ್ತೆ. ತಂದೆ ಹಸು ಮೇಯಿಸೋದಕ್ಕೆ ಹೋಗ್ತಾ ಇರ್ತಾರೆ, ತಾಯಿ ಬೇರೆಯವರ ಮನೆಗಳಿಗೆ ಹೋಗಿ ಅವರ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟೋ ಬಂದಂತ ಹಣದಲ್ಲಿಯೇ ಹಾಗೋ ಹೀಗೋ ತಮ್ಮ ಕುಟುಂಬವನ್ನು ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ಆದರೆ ಕೆಲವೊಮ್ಮೆ ಹಣ ಇಲ್ಲದಿದ್ದಾಗ ತಂದೆ ತಾಯಿ ಊಟ ಮಾಡದೆ ತಮ್ಮ ಮಕ್ಕಳಿಗೆ ಊಟ ಮಾಡಿಸಿ ತಾವಿಬ್ಬರೂ ಉಪವಾಸ ಮಲಗುತ್ತಿದ್ದರು. ಇದನ್ನೆಲ್ಲ ಇವರ ಮಗಳಿಗೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ನಾನು ಏನಾದರೂ ಕೆಲಸ ಮಾಡಬೇಕು, ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ 10ನೇ ಕ್ಲಾಸ್ ಮುಗಿದ ನಂತರ ಅವಳ ವಿದ್ಯಾಭ್ಯಾಸವನ್ನ ಬಿಟ್ಟು ಬಿಡ್ತಾಳೆ. ಈ ಹುಡುಗಿಯ ಹೆಸರು ಬಂದ್ಬಿಟ್ಟು ಸೋನಿಯಾ ಕುಮಾರಿ. ಚಿಕ್ಕವಳಿಂದ ಹಣಕ್ಕಾಗಿ ಕಷ್ಟಪಡ್ತಾ ಇರೋದನ್ನ ನೋಡಿ ಸೋನಿಯಾಳ ತಲೆಯಲ್ಲಿ ದುಡ್ಡಿನ ಭೂತ ತುಂಬಿಕೊಳ್ಳುತ್ತೆ. ಹೀಗಾಗಿ ತನ್ನ ವಿದ್ಯಾಭ್ಯಾಸವನ್ನ ಬಿಟ್ಟು ಮನೆಯಲ್ಲಿ ಇದ್ದುಕೊಂಡು ಬಟ್ಟೆ ಹೊಲಿಯುವ ಕೆಲಸ ಮಾಡ್ತಾ ಇರ್ತಾಳೆ. ಹೀಗೆ ಕೆಲಸ ಮಾಡ್ತಾ ಸ್ವಲ್ಪ ಹಣವನ್ನ ಸೇವಿಂಗ್ ಕೂಡ ಮಾಡ್ತಾಳೆ. ಸೇವಿಂಗ್ ಮಾಡಿದ ಹಣದಲ್ಲಿ ಒಂದು ಸ್ಮಾರ್ಟ್ ಫೋನ್ ಕೂಡ ಖರೀದಿ ಮಾಡ್ತಾಳೆ. ಹಾಗೆ ಮೊಬೈಲ್ ಯೂಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ರೀಲ್ಸ್ ಗಳನ್ನ ನೋಡ್ತಾ, ಅವರು ಹಾಕುವ ಬಟ್ಟೆಗಳನ್ನು ನೋಡ್ತಾ, ಇವರಿಗೆ ಈ ತರ ರೀಲ್ಸ್ ಮಾಡೋದ್ರಿಂದ ತುಂಬಾ ಹಣ ಬರುತ್ತೆ, ಅದಕ್ಕೆ ಇವರೆಲ್ಲ ರೀಲ್ಸ್ ಗಳನ್ನ ಮಾಡ್ತಾರೆ. ಈ ರೀತಿ ಯೋಚನೆ ಸೋನಿಯಾಳ ತಲೆಯಲ್ಲಿ ಬರುತ್ತೆ. ಆ ಯೋಚನೆಯಂತೆ ಸೋನಿಯಾಳು ಕೂಡ ಅವರ ಹಾಗೆ ತನ್ನ ಮೊಬೈಲಲ್ಲಿ ರೀಲ್ಸ್ ಮಾಡಲು ಶುರು ಮಾಡ್ತಾಳೆ. ಇವಳು ಬಟ್ಟೆ ಹೊಲಿಯುವ ಕೆಲಸ ಮಾಡುವುದರಿಂದ ತನ್ನ ಬಟ್ಟೆಗಳನ್ನು ತನಗೆ ಇಷ್ಟದ ಹಾಗೆ ಅವಳೇ ತನ್ನ ಬಟ್ಟೆಯನ್ನು ಹೊಲಿದುಕೊಂಡು ಮತ್ತೆ ಆ ಬಟ್ಟೆಯನ್ನು ಹಾಕಿಕೊಂಡು ರೀಲ್ಸ್ ಮಾಡ್ತಾ ಇರ್ತಾಳೆ. ಪ್ರತಿದಿನ ರೀಲ್ಸ್ ಮಾಡ್ತಾ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ಹೀಗೆ ದಿನದಿಂದ ದಿನಕ್ಕೆ ಅವಳಿಗೆ ಫಾಲೋವರ್ಸ್ ಕೂಡ ಹೆಚ್ಚಾಗ್ತಾ ಹೋಗ್ತಾರೆ. ಪ್ರತಿದಿನ ತನ್ನ ತಾಯಿ ಕೆಲಸಕ್ಕೆ ಹೋದ ಮೇಲೆ ಇವಳು ರೀಲ್ಸ್ಗಳನ್ನು ಮಾಡ್ತಾ ಇರ್ತಾಳೆ. ಹೀಗೆ ಖುಷಿಯಾಗಿದ್ದ ಸೋನಿಯಾಳ ಜೀವನದಲ್ಲಿ ಭೂತ ಎಂಬ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಮೂಲಕ ಅವಳಿಗೆ ಪರಿಚಯ ಆಗ್ತಾನೆ. ಹಾಗೆ ಈ ಪರಿಚಯ ಪ್ರೀತಿಗೆ ತಿರುಗುತ್ತೆ. ಹೀಗೆ ಸ್ವಲ್ಪ ದಿನಗಳ ನಂತರ ಇವರಿಬ್ಬರು ಪ್ರೀತಿ ಮಾಡಲು ಶುರು ಮಾಡ್ತಾರೆ. ಈ ಸೋನಿಯಾ ಅವನನ್ನ ಪ್ರೀತಿಯಿಂದ ಭೂತ ಎಂದೇ ಕರೀತಾ ಇರ್ತಾಳೆ. ಹೀಗೆ ಸ್ವಲ್ಪ ದಿನಗಳಾದ ಮೇಲೆ ಸೋನಿಯಾ ಮನೆಯವರಿಗೂ ಕೂಡ ಇವರಿಬ್ಬರು ಪ್ರೀತಿ ಮಾಡೋ ವಿಷಯ ಗೊತ್ತಾಗುತ್ತೆ. ಮನೆಯವರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಸೋನಿಯಾ ಕೇಳ್ತಾನೆ ಇರಲಿಲ್ಲ. ನಾನು ಅವನ್ನೇ ಮದುವೆ ಆಗೋದು ಹೀಗಂತ ಅವರ ಮನೆಯವರಿಗೆ ಹೇಳ್ತಾಳೆ. ದಿನದಿಂದ ದಿನಕ್ಕೆ ಅವನ ಜೊತೆ ಸೋನಿಯಾ ತುಂಬಾ ಹತ್ರ ಆಗ್ತಾ ಇರ್ತಾಳೆ. ಭೂತ್ ಎಂಬ ವ್ಯಕ್ತಿ ಸೋನಿಯಾಳ ಮನೆಗೂ ಕೂಡ ಆಗಾಗ ಬಂದು ಹೋಗ್ತಾ ಇರ್ತಾನೆ. ಇನ್ನು ಈ ಭೂತ್ ಎಂಬ ವ್ಯಕ್ತಿಯ ಹೆಸರು ಸಂಜು ಅಂತ. ಇವನು ಏನೇ ಹೇಳಿದ್ರು ಕೂಡ ಅದನ್ನ ಮಾಡಲು ಸೋನಿಯಾ ಸಿದ್ಧವಿಡ್ತಾಳೆ. ಅಷ್ಟರ ಮಟ್ಟಿಗೆ ಸಂಜು ಮೋಸದ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ. ಈ ಸೋನಿಯಾ ಹೀಗೆ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅವರಿಬ್ಬರು ಇರುವ ಫೋಟೋಸ್ಗಳನ್ನು ಸ್ಟೋರಿ ಹಾಕೋದು, ರೀಲ್ಸ್ ಮಾಡೋದು, ಹೀಗೆ ಅನೇಕ ಅವರಿಬ್ಬರು ಇರುವ ಪ್ರೈವೇಟ್ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ತಾ ಇರ್ತಾಳೆ. ಯಾವ ಭಯ ಕೂಡ ಅವಳಿಗೆ ಇರ್ತಾ ಇರಲಿಲ್ಲ. ತನ್ನ ಜೀವನವನ್ನೇ ಅವನಿಗೆ ಮುಡಿಪಾಗಿ ಇಟ್ಟಿರ್ತಾಳೆ. ಹೀಗೆ ಒಂದಿಷ್ಟು ದಿನಗಳು ಕಳೆದ ಮೇಲೆ ಸೋನಿಯಾ ಕುಮಾರಿಯ ಆರೋಗ್ಯದಲ್ಲಿ ಏರುಪೇರು ಕಾಣಲು ಶುರುವಾಗುತ್ತೆ. ಸದಾ ಹೆಚ್ಚು ಸಮಯ ತನ್ನ ರೂಮಿನಲ್ಲೇ ಇರ್ತಾಳೆ. ಯಾರ ಜೊತೆನೂ ಮಾತನಾಡ್ತಾ ಇರಲಿಲ್ಲ. ಹೀಗಾಗಿ ಅವಳ ತಂದೆ ತಾಯಿ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ತಾರೆ. ಆಸ್ಪತ್ರೆಗೆ ಹೋದಾಗ ಗೊತ್ತಾಗುತ್ತೆ ಸೋನಿಯಾ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು. ಹೌದು, ಈಗಾಗಲೇ ಅವಳಿಗೆ 5 ತಿಂಗಳು ತುಂಬಿದೆ. ಇದನ್ನ ಕೇಳಿದ ಅವಳ ತಂದೆ ತಾಯಿಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗೆ ಅವಳ ತಾಯಿ ಅಲ್ಲಿಯೇ ಮೂರ್ಛೆ ತಪ್ಪಿ ಬಿದ್ದೋಗ್ತಾರೆ. ನಂತರ ಆಸ್ಪತ್ರೆಯಿಂದ ಮನೆಗೆ ಬರ್ತಾರೆ. ಬಂದು ಸೋನಿಯಾಳ ತಂದೆ ಸೋನಿಯಾನ ಹೀಗಂತ ಕೇಳ್ತಾನೆ, ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು? ನೀನು ಯಾಕೆ ಇಂಥ ಕೆಲಸ ಮಾಡಿದೆ? ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಏನಾಗಬೇಕು? ಹೀಗಂತ ತಂದೆ ಸೋನಿಯಾಳ ಜೊತೆ ಮಾತನಾಡ್ತಾನೆ. ಆದರೆ ಸೋನಿಯಾ ಇದರ ಬಗ್ಗೆ ಯಾರ ಹತ್ರನೂ ಏನು ಕೂಡ ಹೇಳೋದಿಲ್ಲ. ಅಲ್ಲಿಯೇ ಮೌನವಾಗಿ ಇರ್ತಾಳೆ. ಮರುದಿನ ಮತ್ತೆ ಇದರ ಬಗ್ಗೆ ಪದೇ ಕೇಳಿದಾಗ ಆವಾಗ ಸೋನಿಯಾ ಎಲ್ಲರಿಗೂ ಹೇಳ್ತಾಳೆ, ನಾನು ಈ ಸ್ಥಿತಿಗೆ ಬರಲು ಸಂಜುನೇ ಕಾರಣ. ನಾನು ಕೂಡ ಅವನನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಅವನನ್ನೇ ಮದುವೆ ಕೂಡ ಆಗ್ತೇನೆ.
ಹೀಗಂತ ಸೋನಿಯಾ ಅವಳ ತಂದೆ ತಾಯಿಗೆ ಹೇಳ್ತಾಳೆ. ಕೊನೆಗೂ ಬೇರೆ ದಾರಿ ಇಲ್ಲದೆ ಅವಳ ತಂದೆ ತಾಯಿ ಇದನ್ನ ಒಪ್ಪಿಕೊಳ್ತಾರೆ. ಇದರಿಂದ ಸೋನಿಯಾ ಸಂಜುಗೆ ನನ್ನನ್ನು ಮದುವೆ ಆಗು ಎಂದು ಫೋರ್ಸ್ ಮಾಡ್ತಾ ಇರ್ತಾಳೆ. ಈ ಕಡೆ ಸಂಜು ನಿನ್ನನ್ನು ಮದುವೆ ಆಗೋದಕ್ಕೆ ಆಗೋದಿಲ್ಲ, ಇದಕ್ಕೆ ನನ್ನ ತಾಯಿ ಒಪ್ಪುತ್ತಿಲ್ಲ ಎಂದು ಅವಳಿಗೆ ಸುಳ್ಳು ಹೇಳ್ತಾ ಬರ್ತಿದ್ದ. ಹೀಗೆ ದಿನಗಳು ಕಳೀತಾ ಹೋದಂತೆ ಸೋನಿಯಾಳ ಹೊಟ್ಟೆಯಲ್ಲಿನ ಮಗು ಬೆಳೀತಾ ಹೋಗುತ್ತೆ. ಆದರೆ ಸೋನಿಯಾಗೆ ಇದರ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಖಂಡಿತ ಸಂಜುವನ್ನೇ ಮದುವೆ ಆಗ್ತೀನಿ ಎಂಬ ನಂಬಿಕೆ ಅವಳಲ್ಲಿ ಗಟ್ಟಿಯಾಗಿ ಕೂತಿತ್ತು. ಹೀಗಾಗಿ ಯಾರ ಮಾತಿಗೂ ಕೇರ್ ಮಾಡದೆ ಮದುವೆ ಆಗಿರುವ ಹಾಗೆ ಬಟ್ಟೆ ಧರಿಸಿ ರೀಲ್ಸ್ಗಳನ್ನು ಮಾಡ್ತಾ ಇರ್ತಾಳೆ. ಈ ಕಡೆ ಪ್ರೆಗ್ನೆಂಟ್ ಡೇಟ್ ಹತ್ರ ಬರ್ತಾ ಇರುತ್ತೆ. ಇದರಿಂದ ಸೋನಿಯಾಳ ತಂದೆ ತಾಯಿಗೆ ಭಯ ಆಗ್ತಾ ಇರುತ್ತೆ. ಆದರೆ ಈ ಕಡೆ ಸಂಜು ಸೋನಿಯಾಳನ್ನು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇರಲಿಲ್ಲ. ಅವಳನ್ನು ಅನುಭವಿಸಿ ಅವಳನ್ನು ಹಾಳು ಮಾಡುವುದೇ ಅವನ ಉದ್ದೇಶವಾಗಿತ್ತು. ಸಂಜು ಸೋನಿಯಾಗೆ ಹೀಗಂತ ಹೇಳ್ತಾನೆ, ನನ್ನ ತಾಯಿ ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಪುತ್ತಿಲ್ಲ, ಹೀಗಾಗಿ ನಾವಿಬ್ಬರು ಓಡಿ ಹೋಗಿ ಮದುವೆ ಆಗೋಣ. ಸೋನಿಯಾಳು ಕೂಡ ಅವನ ಮಾತಿಗೆ ಒಪ್ಪುತ್ತಾಳೆ. ಅದೊಂದು ದಿನ ಅಕ್ಟೋಬರ್ 22, 2024 ಬೆಳಗ್ಗಿನ ಜಾವ 5 ಗಂಟೆ ಸಮಯಕ್ಕೆ ಸೋನಿಯಾ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸಂಜು ಜೊತೆ ಓಡಿ ಹೋಗ್ತಾಳೆ. ಬೆಳಗ್ಗೆ ಎದ್ದು ಸೋನಿಯಾಳ ತಾಯಿ ಸೋನಿಯಾಳನ್ನ ಮನೆಯಲ್ಲಿ ನೋಡ್ತಾರೆ. ಆದರೆ ಎಲ್ಲಿ ಕೂಡ ಸೋನಿಯಾ ಸಿಗೋದಿಲ್ಲ. ಅವಳ ಫೋನಿಗೆ ಕಾಲ್ ಮಾಡ್ತಾರೆ, ಆದರೆ ಅವಳ ಫೋನ್ ಕನೆಕ್ಟ್ ಆಗೋದಿಲ್ಲ. ಹೀಗೆ ಸ್ವಲ್ಪ ಸಮಯ ಆದ ಮೇಲೆ ಮತ್ತೆ ಅವಳ ಫೋನ್ಗೆ ಕರೆ ಮಾಡ್ತಾರೆ. ಸಂಜು ಆ ಕಾಲನ್ನು ಪಿಕ್ ಮಾಡ್ತಾನೆ. ನೀವು ಸೋನಿಯಾಳನ್ನು ಹುಡುಕೋದು ಬಿಡಿ, ಸೋನಿಯಾ ಈಗ ನನ್ನ ಜೊತೆ ಇದ್ದಾಳೆ, ಹೀಗಂತ ಸೋನಿಯಾಳ ತಂದೆ ತಾಯಿಗೆ ಹೇಳ್ತಾನೆ. ಆದರೆ ಹೇ ಆ ಗುಂಡಿಯನ್ನ ಇನ್ನೂ ಸ್ವಲ್ಪ ತೆಗೀರಿ, ಹೀಗಂತ ಸಂಜುವಿನ ಸ್ನೇಹಿತರು ಮಾತನಾಡ್ತಾ ಇರ್ತಾರೆ. ಇದನ್ನ ಫೋನಿನಲ್ಲಿ ಇದ್ದ ಸೋನಿಯಾಳ ತಾಯಿ ಕೇಳಿಸಿಕೊಳ್ತಾಳೆ. ನನ್ನ ಮಗಳಿಗೆ ಅಲ್ಲಿ ಏನೋ ಆಗ್ತಾ ಇದೆ ಎಂಬ ಸೂಚನೆ ಅವರ ತಾಯಿಗೆ ಸಿಕ್ಕಿತ್ತು. ಅಷ್ಟಕ್ಕೂ ಈ ಸಂಜು ಸೋನಿಯಾಳನ್ನ ಮದುವೆ ಆಗೋದಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಅವಳನ್ನ ಸಾಯಿಸೋಕೆ ಕರ್ಕೊಂಡು ಹೋಗ್ತಾ ಇದ್ದ. ಸಂಜು ಹೋಗುವಾಗ ಅವನ ಸ್ನೇಹಿತರಾದ ಪಂಕಜ್ ಮತ್ತೆ ರಿತಿಕ್ ಇವರಿಬ್ಬರನ್ನು ಕರೆದುಕೊಂಡು ಹೋಗ್ತಾನೆ. ಎಲ್ಲರೂ ಸೇರಿ ಒಂದು ನಿರ್ಜಲ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಫೋನಿನ ಚಾರ್ಜರ್ ಮೂಲಕ ಆ ಹುಡುಗರೆಲ್ಲರೂ ಸೇರಿ ಸೋನಿಯಾಳ ಕಥೆಯನ್ನೇ ಮುಗಿಸಿ ಬಿಡ್ತಾರೆ. ನಂತರ ಅವರೆಲ್ಲರೂ ತೆಗೆಯದ ಆ ಗುಂಡಿಯಲ್ಲಿ ಸೋನಿಯಾಳನ್ನ ಮುಚ್ಚಿ ಬಿಡ್ತಾರೆ. ಈ ಕಡೆ ಸೋನಿಯಾಳಿಗೆ ಏನೋ ಆಗಿದೆ ಎಂಬ ಅನುಮಾನ ಬಂದಿರೋ ಕಾರಣ ಕಂಪ್ಲೇಂಟ್ ಕೊಡೋದಕ್ಕೆ ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರಿಗೆ ಅಲ್ಲಿ ಏನೇನು ನಡೆಯಿತು ಎಲ್ಲವನ್ನ ಸೋನಿಯಾಳ ತಂದೆ ತಾಯಿ ಪೊಲೀಸರಿಗೆ ಹೇಳ್ತಾಳೆ. ಇದಾದ ಮೇಲೆ ಪೊಲೀಸರು ಈ ಕೇಸ್ ತನಿಖೆ ಮಾಡಲು ಶುರು ಮಾಡ್ತಾರೆ. ಮೊದಲಿಗೆ ಸಂಜು ತಂದೆ ತಾಯಿಯವರನ್ನ ಕರೆದು ಮಾತನಾಡ್ತಾರೆ. ಹೇಳಿ ನಿಮ್ಮ ಮಗ ಎಲ್ಲಿ ಇದ್ದಾನೆ ಹೀಗಂತ ಪೊಲೀಸರು ಅವರನ್ನ ಕೇಳ್ತಾರೆ. ಅವಾಗ ಅವರು ನಾವು ಅವನನ್ನ ನೋಡೇ ಇಲ್ಲ, ಅವನನ್ನ ನೋಡಿ ತುಂಬಾ ದಿನನೇ ಆಯ್ತು, ನಮ್ಮ ಜೊತೆ ಜಗಳ ಆಡಿ ಮನೆ ಬಿಟ್ಟು ಹೋದವನು ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ಹೀಗಂತ ಹೇಳಿ ಹೋಗ್ತಾರೆ. ಹಾಗೋ ಹೀಗೋ ಪೊಲೀಸರ ತನಿಖೆಯಿಂದ ಸಂಜು ಮತ್ತೆ ಅವನ ಸ್ನೇಹಿತರಾದ ಪಂಕಜ್, ರಿತಿಕ್ ಇವರನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ನಂತರ ಪೊಲೀಸರ ಲಾಠಿ ರುಚಿ ಗೊತ್ತಾದ ಮೇಲೆ ಅವಾಗ ನಿಜ ಗೊತ್ತಾಗುತ್ತೆ. ಅಸಲಿಗೆ ಸಂಜುನ ನಿಜವಾದ ಹೆಸರು ಸಲೀಂ. ಸೋಷಿಯಲ್ ಮೀಡಿಯಾದಲ್ಲಿ ಸೋನಿಯಾಳ ರೀಲ್ಸ್ ಗಳನ್ನ ನೋಡ್ತಾ ಇದ್ದ ಸಲೀಂ ಅವಳ ಮೇಲೆ ಮೋಹ ಹೆಚ್ಚಾಗುತ್ತೆ. ಅವಳನ್ನ ನಾನು ಅನುಭವಿಸಬೇಕು ಅನ್ನೋ ಕೆಟ್ಟ ಆಲೋಚನೆ ಅವನಿಗೆ ಮೂಡುತ್ತೆ. ಹೀಗಾಗಿ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಅವಳನ್ನ ಪರಿಚಯ ಮಾಡಿಕೊಂಡು ಅವಳಿಗೆ ಸ್ನೇಹಿತನಾಗಿ ನಂತರ ಅವರಿಬ್ಬರು ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಲೀಂ ಒಬ್ಬ ಮುಸ್ಲಿಂ ಆದ್ರೂ ಕೂಡ ಸೋನಿಯಾಳಿಗೆ ಡೌಟ್ ಬಾರದೆಂದು ಅವಳ ಜೊತೆ ಇರುವಾಗ ಮುಖಕ್ಕೆ ಕುಂಕುಮ ಹಚ್ಚಿಕೊಳ್ತಾ ಇದ್ದ. ಹೀಗೆ ಹಿಂದೂ ಧರ್ಮದ ಹಬ್ಬಗಳನ್ನ ಅವಳ ಜೊತೆ ಸೇರಿ ಆಚರಣೆ ಮಾಡ್ತಾ ಇದ್ದ. ಅವನು ಆಸೆ ಪಟ್ಟ ಹಾಗೆ ಅವಳ ಜೊತೆ ಲೈಂಗಿಕ ಕ್ರಿಯೆ ಕೂಡ ಮಾಡ್ತಾ ಇದ್ದ. ಕೆಲ ತಿಂಗಳು ಕಳೆದ ಮೇಲೆ ಸೋನಿಯಾ ಪ್ರೆಗ್ನೆಂಟ್ ಆದ ವಿಷಯ ಗೊತ್ತಾಗುತ್ತೆ. ಸಂಜು ಅಲಿಯಾ ಸಲೀಂ ಅವಳನ್ನ ಇಗ್ನೋರ್ ಮಾಡಲು ಶುರು ಮಾಡ್ತಾನೆ. ಆದ್ರೆ ಸೋನಿಯಾ ಪದೇ ಪದೇ ನನ್ನನ್ನ ಮದುವೆ ಆಗು ಹೀಗೆ ಪ್ರತಿದಿನ ಅವನನ್ನ ಕೇಳ್ತಾನೆ ಇರ್ತಾಳೆ. ಹಾಗಾಗಿ ಅವಳನ್ನ ಸಾಯಿಸೋಕೆ ಸಲೀಂ ಪ್ಲಾನ್ ಮಾಡ್ತಾನೆ. ಅದೇ ರೀತಿಯಾಗಿ ನಾವು ಇಬ್ಬರು ಓಡಿ ಹೋಗಿ ಮದುವೆ ಆಗೋಣ ಅಂತ ಸುಳ್ಳು ಹೇಳಿ ಅವಳನ್ನ ಬೆಳಗಿನ ಜಾವ ನೀನು ನಿನ್ನ ಬಟ್ಟೆಗಳನ್ನೆಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಬಾ ಎಂದು ಸಂಜು ಹೇಳ್ತಾನೆ. ಆಕೆ ಬಂದ ಮೇಲೆ ಅವಳನ್ನ ಒಂದು ನಿರ್ಜಲ ಪ್ರದೇಶದಲ್ಲಿ ಅವನ ಸ್ನೇಹಿತರೆಲ್ಲರೂ ಸೇರಿ ಅವಳನ್ನ ಕೊಂದು ಅಲ್ಲಿಯೇ ಗುಂಡಿಯಲ್ಲಿ ಮುಚ್ಚಿ ಹಾಕ್ತಾರೆ. ಈ ರೀತಿಯಾಗಿ ನಡೆದ ಘಟನೆಯನ್ನ ಸಲೀಂ ಪೊಲೀಸರ ಮುಂದೆ ಒಪ್ಪಿಕೊಳ್ತಾನೆ. ಆದ್ರೆ ಹೋದ ಜೀವ ವಾಪಸ್ ಬರೋದಿಲ್ಲ. ಎನಿವೇ ಇದಾಗಿತ್ತು ರೀಲ್ಸ್ ರಾಣಿ ಸೋನಿಯಾ ಕುಮಾರಿ ಸ್ಟೋರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಬಿ ಕೇರ್ಫುಲ್.